Welcome to Gadalinga, a YouTube channel. ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬಿತ್ತಿದ್ವಿ ಅಂತ ಹೇಳಿದ್ವಲ್ಲ, ಡಬ್ಬಿ ಬೀಜನ ಬಿತ್ತಿದ್ವು. ಸೊ ಇವತ್ತು ಯಾವ ರೀತಿ ಸಸಿ ನಾಟಿದೆ ಅಂತ ತೋರಿಸ್ತಾ ಅದ್ರ ಜೊತೆ ಇವತ್ತು ಕಳೆ ತೆಗಿತಾ ಇದ್ವಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದ್ರ ಜೊತೆ ನಿನ್ನೆ ಸಸಿ ಹಚ್ಚಿದ್ವಲ್ಲ, ಅಲ್ಲಿ ಒಂದು 4 ಸಾಲು ಉಳ್ಕೊಂಡಿದ್ವು. ಸೊ ಯಾವ ರೀತಿ ಹಚ್ಚಬೇಕು, ಇನ್ನೊಂದೆರಡು ಪಾಯಿಂಟ್ ಮಿಸ್ ಮಾಡಿದ್ದೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಓಕೆನಾ? ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪ್ರಸ್ತುತ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದ್ಬಿಟ್ಟು ಡಬ್ಬಿ ನಾವು ಬಿತ್ತಿದ್ವಿ. ಸೊ ನಾವು ಬಿತ್ತಿ ಒಂದು 10 ರಿಂದ 11 ದಿನ ಆದರೂ ಕೂಡ ಮಳೆ ಬರಲಿಲ್ಲ. ಸೊ ಮಳೆ ಬರಲಿರೋ ಕಾರಣ ಅದು ಬೀಜ ಕೂಡ ನಾಟಿದ್ದಿಲ್ಲ. ಯಾವಾಗ ಕಾಲುವೆಗೆ ನೀರು ಬಂದ ದಿನವೇ ನಾವು ಇದಕ್ಕೆ ಬೇಗ ನೀರು ಬೇಕನ್ನೋ ಉದ್ದೇಶಕ್ಕೋಸ್ಕರ ನೀರು ಕಟ್ಟಿದ್ವಿ. ಸೊ ನೀರು ಕಟ್ಟಿ ಇಲ್ಲಿಗೆ ಒಂದು 2 ವಾರ ಆಯಿತು. ನಾಳೆಗೆ 2 ವಾರ ಆಗುತ್ತೆ. ಸೊ 2 ವಾರಕ್ಕೆ ಈ ರೀತಿ ಬಂದಿದೆ. ಅಂದರೆ 7 ದಿನಕ್ಕೆ ಬೀಜ ಚೆನ್ನಾಗಿ ಕಾಣುತ್ತೆ. ಅಂದರೆ ಬಿತ್ತಿದ ಬೀಜ ನೀರು ಕಟ್ಟಿದ ನಂತರ 7 ರಿಂದ 8 ದಿನಗಳವರೆಗೂ ಏನು ಕಾಣಿಸಲ್ಲ. 7ನೇ ದಿನ ಅಥವಾ 8ನೇ ದಿನ ಅಲ್ಲೆಲ್ಲಿ ನಮಗೆ ಯಾವ ರೀತಿ ಸಸಿ ಮೂಡ್ ಬಂದಿದೆ ಅಂತ ಕಾಣುತ್ತೆ. ಸೊ ಇಲ್ಲಿಗೆ ಇದು ಬಂದ್ಬಿಟ್ಟು ಒಂದು 10 ರಿಂದ 12, 13 ದಿನ ಆಗಿರ್ಬೋದು ನಾವು ನೀರು ಕಟ್ಟಿ. ಸೊ ಯಾವ ರೀತಿ ಬಂದಿದೆ ಅಂದರೆ ಬಿತ್ತಿ ಭಾಳ ದಿನ ಆಯಿತು. ನೀರು ಬರೋಕ್ಕಿಂತ ಮುಂಚಿತವಾಗಿನ 15 ದಿನ ಆಗಿತ್ತು ಬಿತ್ತಿ. ಸೊ ಯಾವುದೇ ಒಂದು ಮಳೆ ಬರದೇ ಇರೋ ಕಾರಣ ಮಳೆ ಬಂದರೂ ಜಿನಿ ಇತ್ತು, ಜಾಸ್ತಿ ನೀರರಿ ಅಂತ ಮಳೆ ಬಂದಿದ್ದಿಲ್ಲ. ಸೊ ಅದೇ ಉದ್ದೇಶಕ್ಕೋಸ್ಕರ ನೀರು ಬಂದ ಮೇಲೆ ನೀರು ಕಟ್ಟಿದ್ವಿ. ಸೊ ನೀರು ಕಟ್ಟಿದ ಮೇಲೆ ಭಾಳಷ್ಟು ಚೆನ್ನಾಗಿ ಬಂದಿದೆ. ಸಸಿ ಕೂಡ ಅಲ್ಲಲ್ಲಿ ಹೋಗಾಗಿದ್ರು ಕೂಡ ಗಿಡ ದೊಡ್ಡದಾದ ಮೇಲೆ ಇದೇ ಹೊಲದಗಳಲ್ಲ ಸರಿ ಹೋಗುತ್ತೆ. ನಮಗೆ ಬೇರೆ ಸಸಿ ಕೂಡ ಬೇಕಾಗಿಲ್ಲ, ಕಿತ್ತಿ ಇಲ್ಲೇ ಹಚ್ಬೋದು. ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಯಾವ ರೀತಿ ಕಳೆ ತೆಗಿತಾ ಇದ್ವಿ ಅಂತೇಳಿ. ಸೊ ಕಳೆ ಕೂಡ ತೆಗಿತಾ ಇದ್ವಿ. ಸೊ ಮೊದಲು ನಾವೇನು ಮಾಡ್ಬೇಕಾಯ್ತಂದರೆ ಸೆಂಟ್ರಲ್ಲಿ ಮಧ್ಯದಲ್ಲಿ ಸಣ್ಣದ ಮಡಿಕೆ ಹೊಡಿಸಿ ಆಮೇಲೆ ನಾವು ಏನು ಮಾಡ್ಬೋದು, ಕಳೆ ತೆಗಿಬೇಕಾಯಿತು. ಸೊ ನಮಗೆ ಯಾವುದೇ ಒಂದು ಗಳೆವು ಸಿಗಲಿಲ್ಲ. ಅದೇ ಉದ್ದೇಶಕ್ಕೋಸ್ಕರ ಅದೇ ರೀತಿ ಆಳು ಸಿಕ್ಕಿದ್ದು, ಹಂಗೆ ಕಳೆ ತೆಗಿಸ್ತಾ ಇದ್ವಿ. ನಾಳೆ ಅಥವಾ ಮಂಗಳವಾರ, ಸೋಮವಾರ ಗಳೆ ಹೊಡಿಯಲ್ಲ. ಸೊ ನಾಳೆ ಅಥವಾ ಮಂಗಳವಾರ ನಾವು ಗಳೆ ಹೊಡಿತೀವಿ. ಅದನ್ನು ಕೂಡ ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಡಬ್ಬಿ ಬಂದ್ಬಿಟ್ಟು ಚೆನ್ನಾಗಿ ನಾಟಿದೆ. ಅಲ್ಲಲ್ಲಿ ಸ್ವಲ್ಪ ಜಾಸ್ತಿ ಏನು ಹೋಗಿಲ್ಲ, ಯಾಕಂದರೆ ನಾವು ಬಿತ್ತಿ ಭಾಳ ದಿನ ಆದಮೇಲೆ ನೀರು ಕಟ್ಟಿದ್ವಿ ಮಳೆ ಬರದೇ ಇರೋ ಕಾರಣ. ಸೊ ಬೀಜ ಏನಾಗುತ್ತವೋ ಏನೋ ಇಲಿಚಿ ಹುಳಾಪಳ ಏನು ತಿಂದ್ಬಿಟ್ಟವನ ಅಂತ ಅಂದ್ಕೊಂಡಿದ್ವಿ. ಆದರೂ ಯಾವುದೇ ಒಂದು ರೀತಿ ಅದೇನಾಗಿಲ್ಲ, ಚೆನ್ನಾಗಿ ಬಂದಿದೆ ಸಸಿ ಕೂಡ. ಸೊ ಇಲ್ಲಿ ನಾವು ನಿನ್ನೆ ಹಚ್ಚಿದ್ವಲ್ಲ 4 ಎಕರೆ ಡಬಲ್ 53 ಅದರದ್ದು 4 ಸಾಲು ಉಳ್ಕೊಂಡಿದ್ವು ನಿನ್ನೆ. ಸೊ ಅದೇ ಉದ್ದೇಶದಿಂದ ಇವತ್ತು ಮಧ್ಯಾಹ್ನ 11 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಒಂದು 4 ಸಾಲು ಹಚ್ಚಿದ್ದೀವಿ. ಸೊ ಇಲ್ಲಿ ಉದ್ದೇಶಪೂರ್ವಕ ನಿನ್ನೆ ಒಂದೆರಡು ಪಾಯಿಂಟ್ಸ್ನ ನಾನು ಮರ್ತಿದ್ದೆ ಹೇಳೋದು. ಯಾಕಂದರೆ ಸಸಿ ಹಚ್ಬೇಕಾದ್ರೆ ಆ ಸಸಿಯಿಂದ ಸಸಿಗೆ ಎಷ್ಟು ಅಂತರ ಇರಬೇಕು ಅಂತ ಕೂಡ ಒಂದು ಮಿಸ್ ಮಾಡಿದ್ದೆ. ಸೊ ಇಲ್ಲಿ ಸಸಿಯಿಂದ ಸಸಿಗೆ ಯಾಕಂದರೆ ಅವರು ಹೊಲಗಳ ಓನರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ನನ್ನ ಪ್ರಕಾರ ಒಂದು ದೊಡ್ಡ ಗೇಣು ಅಥವಾ ಒಂದು ಮುಕ್ಕಾಲಡಿ, ಅರ್ಧ ಅಡಿ ಅಥವಾ ಮುಕ್ಕಾಲಡಿ ಗ್ಯಾಪ್ ಇರಲೇಬೇಕು ಸಸಿಯಿಂದ ಸಸಿಗೆ. ಇಲ್ಲಿ ಮುಕ್ಕಾಲಡಿ ಐತಿ ನೋಡ್ರಿ ಇದು. ಯಾಕಂದರೆ ಸಸಿಯಿಂದ ಜಾಸ್ತಿ ಅಡವು ಅಂದರೆ ಜಾಸ್ತಿ ದೂರ ಹಚ್ಚಿದಲ್ಲೂ ನಮಗೆ ಉಪಯೋಗ. ಯಾಕಂದರೆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗೋದ್ರ ಜೊತೆಗೆ ಕಾಯಿ ಕೂಡ ಜಾಸ್ತಿ ಹಿಡಿಯುತ್ತೆ, ಸಸಿ ಕೂಡ ಕಡಿಮೆ ಹೋಗುತ್ತೆ. ಸಸಿ ಕಡಿಮೆ ಹೋಗೋದ್ರ ಜೊತೆಗೇ ಕಾಯಿ ಜಾಸ್ತಿ ಹಿಡಿಯುತ್ತೆ, ಚೆನ್ನಾಗಿ ಬೆಳೆಯುತ್ತೆ ಗಿಡ. ಸೊ ನಾವು ಅಕ್ಕಪಕ್ಕದಲ್ಲೇ ಹಚ್ಚಿಬಿಟ್ಟಿವಿ ಅಂದರೆ, ಭಾಳ ಹತ್ರ ಹಚ್ಚಿವಿ ಅಂದ್ಕೊಂಡ್ರೆ ಏನಾಗುತ್ತೆ ಅಂದರೆ ಗಿಡಕ್ಕೆ ಬೆಳೆಯೋಕ್ಕೆ ಸ್ವಲ್ಪ ಜಾಗ ಇರಲ್ಲ. ಅದಕ್ಕೋಸ್ಕರ ಕಾಯಿ ಕೂಡ ಕಡಿಮೆ ಹಿಡಿಯುತ್ತೆ. ಅದೇ ಉದ್ದೇಶಕ್ಕೋಸ್ಕರ ನಾವು ಹಚ್ಬೇಕಾದ್ರೆ ಸ್ವಲ್ಪ ಒಂದು ಮುಕ್ಕಾಲಡಿ, 1 ಅಡಿ ಅಥವಾ ದೂರ ಹಚ್ಬೋದು. ನಾವು ಕೂಡ ಒಂದು ಮುಕ್ಕಾಲಡಿ ಅಷ್ಟೇ ಹಚ್ಚಿದ್ದೀವಿ, 1 ಅಡಿ ಏನು ಹಚ್ಚಿಲ್ಲ. ಸೊ ಹೋದ ವರ್ಷ ಕೂಡ ಇದೇ ರೀತಿ ಹಚ್ಚಿದ್ವಿ, ಈ ವರ್ಷ ಕೂಡ ಇದೇ ರೀತಿ ಹಚ್ಚಿದ್ದೀವಿ, ಓಕೆನಾ? ಸೊ 4 ಸಲ ಹಚ್ಚಿದ್ವಿ. ಇದೆಲ್ಲ ನಿನ್ನೆ ಹಚ್ಚಿರೋದು ನೋಡಿ, ಪಕ್ಕದಲ್ಲಿರೋದು. ಇದು ಇವತ್ತು 4 ಸಲ ಉಳಿದಿದ್ವು, ಹಚ್ಚಿದ್ವಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದಕ್ಕೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮರದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.